ಇದು ರಿಯಲ್ ಸ್ಟಾರ್ ಉಪೇಂದ್ರ ಪ್ರಿಯಾಂಕಾ ಅವರಿಗೆ ಸಂಬಂಧಿಸಿದ ಸ್ಫೋಟಕ ಸ್ಟೋರಿ. ನಟ ಉಪೇಂದ್ರ ಪ್ರಿಯಾಂಕಾ ನಡುವೆ ನಡೆದಿದ್ದೇನು, ನಮ್ಮಿಬ್ಬರಿಗೂ ಸೆಟ್ ಆಗಲ್ಲ ಅಂತ ಬ್ರೇಕಪ್ ಆಗಿತ್ತು. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಿಯಲ್ ಸ್ಟಾರ್ ಉಪೇಂದ್ರ, ರಿಯಲ್ ಸ್ಟಾರ್ ಉಪೇಂದ್ರ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಟ ಉಪೇಂದ್ರ ಅವರು ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತಹ ಒಬ್ಬ ಸ್ಟಾರ್ ನಟ. ನಟ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಪ್ರೀತಿಸಿ ಮದುವೆ ಆಗಿದ್ರು. ಈ ವಿಚಾರ ನಿಮಗೆ ಗೊತ್ತೇ ಇರುವಂತಹದ್ದೇ. 23 ವರ್ಷಗಳ ಸುಖಿ ದಾಂಪತ್ಯವನ್ನ ಈ ಜೋಡಿ ನಡೆಸ್ತಾ ಇದೆ. ಈ ಮುದ್ದಾದ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಅವರಿಬ್ಬರೂ ಕೂಡ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಇವತ್ತಿಗೂ ಕೂಡ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿ ಹೆಚ್ಚು ನಟಿಸ್ತಾ ಇದ್ದಾರೆ. ಅವರು ಇತ್ತೀಚೆಗೆ ನಟಿಸಿರುವಂತಹ ಸೆಪ್ಟೆಂಬರ್ 21 ಈ ಸಿನಿಮಾ ಈಗಾಗಲೇ ಬಿಡುಗಡೆಗೂ ಕೂಡ ಸಜ್ಜಾಗಿರುವಂತಹದ್ದು. ಒಬ್ಬ ರೈಟರ್ ಆಗಿ ಚಿತ್ರರಂಗಕ್ಕೆ ಬಂದಂತಹ ಉಪೇಂದ್ರ ಬಳಿಕ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ರು. ಅದಾದ ನಂತರ ಎ ಸಿನಿಮಾ ಮೂಲಕ ಮುಂದೆ ಹೀರೋ ಆಗಿ ಕೂಡ ಮಿಂಚಿದ್ರು. ಅದೇ ಸಮಯದಲ್ಲಿ ಒಂದಷ್ಟು ತೆಲುಗು ಸಿನಿಮಾಗಳಲ್ಲೂ ಕೂಡ ನಟ ಉಪೇಂದ್ರ ಅವರು ನಟಿಸಿದ್ರು. ರಾ ಎಂಬ ತೆಲುಗು ಸಿನಿಮಾದಲ್ಲಿ ಉಪ್ಪಿ ಜೊತೆ ಬೆಂಗಾಲಿ ಬೆಡಗಿ ಪ್ರಿಯಾಂಕಾ ಅವರು ನಾಯಕಿಯಾಗಿ ಮಿಂಚಿದ್ರು. ಆಗ ಶುರುವಾದಂತಹ ಇವರಿಬ್ಬರ ಪರಿಚಯ, ಸ್ನೇಹ ಮತ್ತೆ ಪ್ರೀತಿ 23 ವರ್ಷ ಬದುಕಿನ ಬಂಡಿ ಎಳೆಯುವಂತೆ ಮಾಡಿತ್ತು. ರಾ ಸಿನಿಮಾ ಬಳಿಕ ಕನ್ನಡದ H2O ಸಿನಿಮಾದಲ್ಲಿ ಉಪೇಂದ್ರ ಹಾಗೂ ಪ್ರಿಯಾಂಕಾ ಒಟ್ಟಿಗೆ ನಟಿಸಿದ್ರು. ಇದೇ ಸಮಯದಲ್ಲಿ ಇವರಿಬ್ಬರ ನಡುವೆ ಒಂದಷ್ಟು ಪ್ರೀತಿ ಕೂಡ ಶುರುವಾಗಿತ್ತು. ಅದು ಮೊಬೈಲ್, ವಾಟ್ಸಾಪ್, ವಿಡಿಯೋ ಕಾಲ್ ಇಲ್ಲದಂತಹ ಕಾಲ. ಇಬ್ರು ತಮ್ಮ ತಮ್ಮ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇರ್ತಾ ಇದ್ರು. ಆಗೊಮ್ಮೆ ಹೀಗೊಮ್ಮೆ ಲ್ಯಾಂಡ್ಲೈನ್ ಫೋನಲ್ಲಿ ಕರೆ ಮಾಡಿ ಮಾತುಕತೆ ಕೂಡ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಯಾರೋ ಇಬ್ಬರಿಗೂ ಸೆಟ್ ಆಗಲ್ಲ, ಬ್ರೇಕಪ್ ಮಾಡಿಕೊಳ್ಳೋಣ ಅಂತೇಳಿ ನಿರ್ಧಾರ ಮಾಡಿದ್ರಂತೆ. ಈ ಬಗ್ಗೆ ಸ್ವತಃ ಪ್ರಿಯಾಂಕಾ ಉಪೇಂದ್ರ ಅವರೇ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ನಲ್ಲಿ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಪ್ರಿಯಾಂಕಾ ಉಪೇಂದ್ರ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ, ಯಾರು ಯಾವಾಗ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾತನಾಡಿದ್ರು. ಎಸ್, ಬನ್ನಿ. ರಾ ಸಿನಿಮಾದಲ್ಲಿ ನಮ್ಮಿಬ್ಬರ ಭೇಟಿಯಾಗಿತ್ತು. ಅಂದ್ರೆ ಉಪೇಂದ್ರ ಮತ್ತೆ ಪ್ರಿಯಾಂಕಾ ಉಪೇಂದ್ರ ಅವರ ಭೇಟಿ ರಾ ಸಿನಿಮಾದಲ್ಲಿ ಆಗಿತ್ತು. ಆಗ ಅವರಿಬ್ಬರು ಬರೀ ಸ್ನೇಹಿತರಾಗಿದ್ದೆವು. H2O ಸಿನಿಮಾದ ಸಮಯದಲ್ಲಿ ಬಹಳ ಕ್ಲೋಸ್ ಆಗಿದ್ವಿ. ಹೀಗಂತ ಪ್ರಿಯಾಂಕಾ ಅವರು ತಮ್ಮ ಹಳೆ ನೆನಪುಗಳನ್ನು ನೆನಪಿಸಿಕೊಳ್ತಾರೆ. ಮೊಬೈಲ್ ಆಗಷ್ಟೇ ಶುರುವಾಗಿತ್ತು. ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ, ವಿಡಿಯೋ ಕಾಲ್ ಕೂಡ ಇರಲಿಲ್ಲ. ನಾನು ಯಾವಾಗಲೂ ಮುಂಬೈನಲ್ಲಿ ಇರ್ತಾ ಇದ್ದೆ. ಕೋಲ್ಕತ್ತಾ, ಫಾರಿನ್ ಹೀಗೆಲ್ಲ ಸಿನಿಮಾಗಳ ಚಿತ್ರೀಕರಣಕ್ಕೆ ಈ ದೇಶಗಳಿಗೆ ನಾನು ಹೋಗ್ತಾ ಇದ್ದೆ. ಉಪ್ಪಿ ಅವರ ಸಿನಿಮಾಗಳಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ರು. ಇಬ್ಬರ ಒಂದು ಭೇಟಿ ಅಷ್ಟಕ್ಕಷ್ಟೇ. ಅಂದ್ರೆ ಅಷ್ಟು ಈಸಿಯಾಗಿ ನಾವಿಬ್ಬರು ಭೇಟಿ ಆಗ್ತಿರಲಿಲ್ಲ. ಅದು ಸುಲಭ ಕೂಡ ಇರಲಿಲ್ಲ. ಯಾಕೆಂತಂದ್ರೆ ಫೋನ್ ಕಾಲ್ ಇಲ್ಲದೆ ಕೆಲ ದಿನಗಳ ಕಾಲ ನಾವು ಸುಮ್ಮನೆ ಇರ್ತಾ ಇದ್ವಿ. ಯಾಕೋ ಇದು ಸೆಟ್ ಆಗಲ್ಲ, ಹೀಗಾದ್ರೆ ಕಷ್ಟ, ನಾವಿಬ್ರು ಬೇರೆ ಬೇರೆ ಊರಿನವರು, ಹಾಗಾಗಿ ಬ್ರೇಕಪ್ ಹೀಗಂತ ನಾವು ಹಲವು ಬಾರಿ ಹೇಳ್ಕೊಂಡಿದ್ದು. ಹೀಗಂತ ಸ್ವತಃ ಪ್ರಿಯಾಂಕಾ ಅವರೇ ಹೇಳ್ಕೊಂಡಿರೋದು ಆ ಒಂದು ಕಾರ್ಯಕ್ರಮದಲ್ಲಿ. ಅವತ್ತು ಅದೊಂದು ಕಾಲು ಮತ್ತೆ ನಮ್ಮಿಬ್ಬರ ನಡುವೆ ಒಂದಷ್ಟು ಪ್ರೀತಿ ಮುಂದುವರಿಯಂತೆ ಮಾಡಿತ್ತು. ಹೀಗಂತ ಪ್ರಿಯಾಂಕಾ ಉಪೇಂದ್ರ ಅವರು ಹೇಳಿರುವಂಥದ್ದು. ಅದು ಯಾವಾಗ ಅಂತಂತಂದ್ರೆ, ಪ್ರಿಯಾಂಕಾ ಉಪೇಂದ್ರ ಅವರು ಆಸ್ಟ್ರೇಲಿಯಾದಲ್ಲಿದ್ರು. ಉಪೇಂದ್ರ ಕೂಡ ಸಿನಿಮಾದ ಶೂಟಿಂಗ್ ಆಗಿ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ನಲ್ಲಿ ಸಿನಿಮಾವನ್ನ ಚಿತ್ರೀಕರಣ ಮಾಡ್ತಾ ಇದ್ರು. ನಾವಿಬ್ರು ಬಹಳ ದಿನ ಸಂಪರ್ಕದಲ್ಲೇ ಇರಲಿಲ್ಲ. ಒಂದು ದಿನ ನಾನು ನಮ್ಮ ಅಮ್ಮನ ಮನೆಯಲ್ಲಿದ್ದೆ. ದಿಢೀರಂತ ಒಂದು ಲ್ಯಾಂಡ್ಲೈನ್ಗೆ ಒಂದು ಫೋನ್ ಕರೆ ಬಂತು. ಆಗ ನಾನು ಆ ಸಮಯದಲ್ಲಿ ನಾನು ಅಲ್ಲೇ ಇದ್ದೆ. ಫೋನ್ ರಿಸೀವ್ ಮಾಡ್ತಿದ್ದಂತೆ ಉಪೇಂದ್ರ ಅವರು ಮಾತನಾಡಿ, ನಾನು ಉಪ್ಪಿ ಎಂದ್ರು. ನಿನಗೆ ಹೇಗ್ ನಂಬರ್ ಸಿಕ್ತು ಅಂತೇಳಿ ನಾನು ಉಪೇಂದ್ರ ಅವ್ರನ್ನ ಪ್ರಶ್ನೆ ಮಾಡಿದೆ. ಆಗ
ಉಪೇಂದ್ರ ಅವ್ರು ಹೇಳಿದ್ದಿಷ್ಟೇ, ಯಾವುದೋ ಡೈರಿಯಲ್ಲಿ ಸಿಕ್ತು, ಯಾವುದೋ ಡೈರಿಯಲ್ಲಿ ನಾನು ಈ ನಂಬರ್ನ ಬರೆದಿಟ್ಟಿದ್ದೆ ಅಂತಂತೇಳಿ ಉಪೇಂದ್ರ ಅವರು ಹೇಳಿದ್ರು. ಆಗ ಉಪೇಂದ್ರ ಅವರು ನಿನ್ನ ಜೊತೆ ನಾನು ಮಾತನಾಡಬೇಕು, ನಾನೀಗ ಆಸ್ಟ್ರೇಲಿಯಾದಲ್ಲಿದ್ದೀನಿ, ನಿನ್ನನ್ನು ನಾನು ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂತ ಹೇಳಿ ಒಂದಷ್ಟು ಮಾತುಕತೆಯನ್ನು ಅವತ್ತು ಮಾತನಾಡಿದ್ರಂತೆ. ಅದೊಂದು ಫೋನ್ ಕಾಲ್ ಇವತ್ತು ನಮ್ಮಿಬ್ಬರ ಒಂದು ಪ್ರೀತಿ ಅಥವಾ ನಮ್ಮಿಬ್ಬರ ಒಂದು ದಾಂಪತ್ಯಕ್ಕೆ ಮುಂದುವರಿಯಲು ಸಾಕ್ಷಿ ಆಯಿತು ಅಂತೇಳಿ ಉಪೇಂದ್ರ ಅವರು, ಪ್ರಿಯಾಂಕಾ ಉಪೇಂದ್ರ ಅವರು ಆ ಒಂದು ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ವಿವರವನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ನಾನು ಅವತ್ತೇನಾದರೂ ಆ ಕರೆಯನ್ನ ಸ್ವೀಕಾರ ಮಾಡದೇ ಇದ್ರೆ ಅಥವಾ ನನ್ನ ಬದಲು ಬೇರೆ ಯಾರಾದರೂ ಆ ಕರೆಯನ್ನ ಸ್ವೀಕಾರ ಮಾಡಿದ್ರೆ ಉಪೇಂದ್ರ ಅವರು ಸುಮ್ಮನಾಗಿ ಬಿಡ್ತಿದ್ರೇನೋ ಗೊತ್ತಿಲ್ಲ. ಹೀಗಂತ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಸ್ಮೈಲ್ ಮಾಡ್ತಾ ಹೇಳಿರುವಂಥದ್ದು. ಇದಕ್ಕೆ ಅನ್ನೋದು ವಿಧಿಲಿಖಿತ. ಮದುವೆ ಬಳಿಕ ಸಾಕಷ್ಟು ನಾನು ಪಾಠವನ್ನು ಕಲಿತಿದ್ದೇನೆ. ಆರಂಭದ 5 ವರ್ಷ ಬಹಳ ಮುಖ್ಯವಾಗಿತ್ತು. ಗಂಡ ಹೆಂಡತಿ ಇಬ್ಬರಲ್ಲೂ ಕೂಡ ಒಂದು 100% ಫ್ಯಾಮಿಲಿಗೆ ಅಂತೇಳಿ ನಾವು ಡೆಡಿಕೇಶನ್ ಮಾಡಬೇಕಾಗುತ್ತೆ. ಬರೀ 50-50% ಅಂತಂದ್ರೆ ಸರಿಯಲ್ಲ. ಉಪ್ಪಿ ಟೈಮ್ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾಗ ನಾನು ಮನೆಯ ಜವಾಬ್ದಾರಿಗಳನ್ನು ನೋಡ್ಕೊಳ್ತಾ ಇದ್ದೆ. ಮಕ್ಕಳ ಜೊತೆ ಇರ್ತಾ ಇದ್ದೆ. ಒಂದು ವೇಳೆ ನಾನೇನಾದರೂ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಂತಹ ಸಂದರ್ಭದಲ್ಲಿ ಉಪೇಂದ್ರ ಅವರು ಮನೆಯ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇದ್ರು. ಹೀಗಾಗಿ ನಮ್ಮಿಬ್ರದ್ದು ಸುಖಿ ದಾಂಪತ್ಯ ಜೀವನದ ಒಂದು ಸೀಕ್ರೆಟ್ ಅಂತಂತ ಹೇಳಿ ಪ್ರಿಯಾಂಕಾ ಉಪೇಂದ್ರ ಅವರು ಹೇಳ್ಕೊಂಡಿರೋದು. ಖಂಡಿತ. ಯಾಕೆಂತಂದ್ರೆ ಪ್ರಿಯಾಂಕಾ ಉಪೇಂದ್ರ ಆಗಿರ್ಬೋದು ಅವರಿಬ್ರು ಕೂಡ ಕರ್ನಾಟಕದ ಟಾಪ್ ಸೆಲೆಬ್ರಿಟಿಗಳಲ್ಲಿ ಅವರು ಕೂಡ ಒಬ್ರು. ಯಾಕೆಂತಂದ್ರೆ ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದಂಥವ್ರು. ಸುಮ್ಮನೆ ಏನು ಈಸಿಯಾಗಿ ಬಂದಂಥವ್ರಲ್ಲ. ಕಷ್ಟಪಟ್ಟು ಬೆಳೆದಂತಹ ಒಬ್ಬ ಸ್ಟಾರ್ ನಟ, ಒಬ್ಬ ಸ್ಟಾರ್ ಡೈರೆಕ್ಟರ್ ಕೂಡ. ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ನಟ ಕಮ್ ನಿರ್ದೇಶಕ. ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಸಿನಿಮಾವನ್ನು ಇವತ್ತು ಕೂಡ ಡೈರೆಕ್ಟ್ ಮಾಡ್ತಾರೆ. ಸೊ ಅಷ್ಟರ ಮಟ್ಟಿಗೆ ಕೇಪಬಿಲಿಟಿ ಇರುವಂತಹ ಒಬ್ಬ ನಟ. ಸೊ ಉಪೇಂದ್ರ ಅವರು ತಮ್ಮ ಸಿನಿಮಾಗಳನ್ನ ಯಾವ ರೀತಿಯಾಗಿ ಪ್ರೀತಿಸ್ತಾ ಇದ್ರು ಅದೇ ರೀತಿ ತಮ್ಮ ಫ್ಯಾಮಿಲಿಗೂ ಕೂಡ ಅಷ್ಟೇ ಟೈಮನ್ನು ಕೂಡ ಕೊಡ್ತಿರುವಂತವರು. ಸೊ ಇನ್ನು ಪ್ರಿಯಾಂಕಾ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪ್ರಿಯಾಂಕಾ ಮೂಲತಃ ಬೆಂಗಾಲಿಯವರಾಗಿದ್ರು ಕೂಡ ಕರ್ನಾಟಕದ ಮನೆ ಮಗಳಾಗಿ ಕರ್ನಾಟಕದ ಒಂದು ಸೊಬಗನ್ನ ಅಥವಾ ಸೊಗಡನ್ನ ಇವತ್ತು ಕೂಡ ಅನುಭವಿಸ್ತಿರುವಂತಹ ನಟಿ. ಅಂದ್ರೆ ಇವರಿಬ್ಬರ ದಾಂಪತ್ಯ ಜೀವನ ಹೇಗಿದೆ ಅಂತಂತಂದ್ರೆ ಒಬ್ರು ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ತುಂಬಾ ತುಂಬಾ ಅದ್ಭುತವಾಗಿ ತುಂಬಾ ಅನ್ಯೋನ್ಯವಾಗಿ ಇವರಿಬ್ರು ಕೂಡ ಸಂಸಾರವನ್ನ ಮಾಡ್ಕೊಳ್ತಾ ಇರೋದು. ಬ್ರೇಕಪ್ ಅಂದ ತಕ್ಷಣ ಇವರಿಬ್ರು ಏನೋ ದೂರ ಆಗ್ತಿದ್ದಾರೆ ಅನ್ನೋದಲ್ಲ. ಅಂದ್ರೆ ಹಳೆ ನೆನಪುಗಳನ್ನ ಒಂದಷ್ಟು ವಿಚಾರಗಳನ್ನ ಅವರು ಮೆಲುಕು ಹಾಕಿರುವಂಥದ್ದು. ಅಂದ್ರೆ ಉಪೇಂದ್ರ ಮತ್ತೆ ನಾನು ಮತ್ತೆ ಹೇಗೆ ಒಂದಾದು ಒಂದು ವೇಳೆ ಅವತ್ತೇನಾದ್ರೂ ನಾನು ಒಂದು ಕರೆಯನ್ನ ಸ್ವೀಕಾರ ಮಾಡದೇ ಇದ್ರೆ ನಮ್ಮಿಬ್ರು ಲೈಫ್ ಹಾಳಾಗ್ತಿತ್ತು. ಅದು ನಾವಿಬ್ರು ದೂರ ಅಂದ್ರೆ ನಾವಿಬ್ರು ಒಂದಾಗಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಹೇಳಿರೋದು. ಎನಿವೆ, ನಾವು ಕೂಡ ಹೇಳೋದಿಷ್ಟೇ, ಪ್ರಿಯಾಂಕಾ ಉಪೇಂದ್ರ ಅವರು ಅವರ ಸಂಸಾರ ಚೆನ್ನಾಗಿರ್ಲಿ, ಜೊತೆಗೆ ಅವರ ದಾಂಪತ್ಯ ಜೀವನ ಇನ್ನೂ 50 ವರ್ಷಗಳ ಕಾಲ ಹೀಗೆ ಇರಲಿ, ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ, ಜೊತೆಗೆ ಇಡೀ ಇಂಡಸ್ಟ್ರಿಯನ್ನ ಗುರುತಿಸಿಕೊಳ್ಳುವಂತಹ ಮತ್ತಷ್ಟು ಯಶಸ್ಸು ಕೂಡ ಅವರಿಗೆ ಸಿಗಲಿ ಅಂತ ಹೇಳಿ ನಾವು ಆಶಿಸೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.